Good morning, dear students. We are in the topic Arithmetic Series. In the last class, we have solved some problems related to Arithmetic Series. Let us recall once, thereafter we can move for the problems. First of all, what is series? Sum of the terms of a sequence is called series. That means if you take sequence and if you add those terms, then it becomes series. Is it right? Yes. Thereafter, yes, you have studied the formula to find sum of n terms, first n terms of an arithmetic series. What is the formula? Yes, you have got three formula. One formula, first formula is Sn equals n by 2 into 2a plus n minus 1 into d. Second formula is Sn equals n by 2 into a plus an. Or you can use the formula Sn equals n by 2 into a plus l. Usually we will use that third formula when first term and last term are given. And even I solved some problems based on these three formulas. Is it right? Yes. Let us continue. Yes, it is one of the important problem. They will ask this kind of question for 3 marks. The question is, how many terms of the AP 1, 4, 7, so on are needed to make the sum 15? 1 is the question. First of all, try to understand the problem as well as analyze the problem. How many terms of the AP? Andre, ee tar innu eshtu termgalu beku? 1, 4, 7, so on are needed to make the sum 51. Andre, yes, 1, 4, 7 ಇದೆ, ಮುಂಗಡೆ ಇನ್ನೂ ಸುಮಾರು ಟರ್ಮ್ಸ್ ಗಳು ಬರ್ತವೆ. ನಾವು ಎಷ್ಟು ಟರ್ಮ್ಸ್ ಗಳನ್ನು ತಗೊಂಡು ಸಮ್ ಮಾಡಿದ್ರೆ 51 ಬರುತ್ತೆ ಅಂತ ಕ್ವೆಶ್ಚನ್. Hope you understand the problem. Yes. Let us go for the solution. First of all, again try to understand what is the question here. ನಾವು ಎಷ್ಟು ಟರ್ಮ್ಗಳನ್ನು ಇನ್ನೂ ಎಷ್ಟು ಟರ್ಮ್ಗಳು ತಗೊಂಡು ಆ ಸೀಕ್ವೆನ್ಸ್ ಅನ್ನು ಆಡ್ ಮಾಡಿದ್ರೆ ನಮಗೆ ಸಮ್ 51 ಬರುತ್ತೆ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಸಿ ಸಮ್ ಅನ್ನ ವರ್ಡ್ ಬಂದಿದೆ ಅಂತಾಗಲೇ ಗೊತ್ತಾಗಬೇಕು. ದಿಸ್ ಇಸ್ ದಿ ಪ್ರಾಬ್ಲಮ್ ಬೇಸ್ಡ್ ಆನ್ ಸೀರೀಸ್, ನಾಟ್ ಆನ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಮೇಲೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲ ಇದು. ಯಾವ್ದು ಮೇಲೆ ಕೊಟ್ಟಿರೋ ಕ್ವೆಶ್ಚನ್ ಹಾಗಾದ್ರೆ ಸೀರೀಸ್ ನ ಮೇಲೆ ಕೊಟ್ಟಿರುವ ಕ್ವಶನ್. ಎಸ್, ಅಲ್ಲಿ ಏನ್ ಹೇಳಿದ್ದಾರೆ, ನಾವು ಆ ಟರ್ಮ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕಂತೆ. ಎಷ್ಟು ಟರ್ಮ್ ಗಳು ಆಡ್ ಮಾಡಿದ್ರೆ ಸಮ್ 51 ಬರುತ್ತೆ ಅಂತ ನಾವೀಗ ಫೈಂಡ್ ಮಾಡಬೇಕು. ಹಾಗಾದ್ರೆ ಎಸ್ 1 ಪ್ಲಸ್ 4 ಪ್ಲಸ್ 7 ಪ್ಲಸ್ ಸಿ ಇವು ಮೂರನ್ನ ಆಡ್ ಮಾಡಿದ್ರೆ 51 ಬರಲ್ಲ. ಹೀಗೆ ಮುಂದೆ ಟರ್ಮ್ ಗಳು ಇದಾವೆ. ಕರೆಕ್ಟ್? ನೆಕ್ಸ್ಟ್ ಟರ್ಮ್ ಇಸ್ 10, ನೆಕ್ಸ್ಟ್ ಟರ್ಮ್ ಇಸ್ 13. ಹೀಗೆ ಮುಂದೆ ಎಷ್ಟು ಟರ್ಮ್ ಗಳನ್ನ ತಗೊಂಡು ನಾವು ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಫೈಂಡ್ ಮಾಡ್ತಾ ಇದೀವಿ. Yes, we don't know. Maybe 5 terms ತಗೊಂಡು ಆಡ್ ಮಾಡಿದ್ರೆ 51 ಬರಬಹುದು, ಅಥವಾ ಟೋಟಲ್ 6 ನಂಬರ್ ಆಫ್ ಟರ್ಮ್ಸ್ ತಗೊಂಡು ಆಡ್ ಮಾಡಿದ್ರೆ 51 ಬರಬಹುದು, ಅಥವಾ ಟೋಟಲ್ 10 ನಂಬರ್ ಆಫ್ ಟರ್ಮ್ಸ್ ತಗೊಂಡು ಆಡ್ ಮಾಡಿದ್ರೆ 51 ಬರಬಹುದು. We don't know. ಎಷ್ಟು ಟರ್ಮ್ಸ್ ಅಂತ ತಿಳ್ಕೊಂಡ್ರೆ ಗೊತ್ತಿಲ್ಲ. ಅದು ಯೂಶುವಲಿ ಏನಂತ ಹೇಳ್ತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ up to, yes, you have to imagine or you have to assume up to n term. If you add, we will get 51. You have to assume if you add 1 plus 4 plus 7 plus up to maybe 10 terms, maybe 12 terms, we don't know that number. Let us take that number as n terms. Up to n terms add ಮಾಡಿದ್ರೆ 51 ಬರುತ್ತೆ ಅಂತ ತಗೊಂತೀರಾ. ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, 1 plus 4 plus 7 plus ಎಲ್ಲರಿಗೆ ಆಡ್ ಮಾಡಿದ್ರೆ ಸಮ್ 51 ಬರುತ್ತೆ ಅಂತ ಹೇಳಿದ್ದಾರೆ. ಎಸ್, ನೀವು 5 ಟರ್ಮ್ ಆಡ್ ಮಾಡಿದ್ರೆ ಇದನ್ನ ಸೇರಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ 5 ಟರ್ಮ್ ತಗೊಂಡು ಆಡ್ ಮಾಡೋದು 51 ಬರ್ಬೋದು, ಅಥವಾ 6 ಟರ್ಮ್ ಆಡ್ ಮಾಡೋದು 51 ಬರ್ಬೋದು, ಅಥವಾ 10 ಟರ್ಮ್ ಆಡ್ ಮಾಡೋದು 51 ಬರ್ಬೋದು. ಎಷ್ಟು ಟರ್ಮ್ ಅಂತ ಗೊತ್ತಿಲ್ಲ ಅಂದ್ರೆ ಅಪ್ ಟು n ನಂಬರ್ ಆಫ್ ಟರ್ಮ್ಸ್ ತಗೊಂಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ತಗೊಂಡಿದ್ರ 51 ಬರುತ್ತೆ ಅಂತ ತಗೊಂಡಿದ್ರೆ. ಕರೆಕ್ಟಾ? ಎಸ್. ಹಾಗಾದ್ರೆ ಪ್ರಾಬ್ಲಮ್ ಏನಾಯ್ತು, ಇಲ್ಲಿಂದ ಇಲ್ಲಿವರೆಗೆ ಆಡ್ ಮಾಡೋದು ನಾವೇನೇನ್ ಕರಿತೀವಿ? ಎಸ್ ಸಮ್ ಆಫ್, ಈಗ ಸಪೋಸ್ ಅಪ್ ಟು 4 ಟರ್ಮ್ಸ್ ಇದ್ರೆ ವಿ ಆರ್ ಫೈಂಡಿಂಗ್ S4. ಇಲ್ಲಿ ಅಪ್ ಟು 9 ಟರ್ಮ್ಸ್ ಇದ್ರೆ S9 ಫೈಂಡ್ ಮಾಡ್ತೀವಿ. ಕರೆಕ್ಟಾ? ಎಸ್, ನಾವು ಎಷ್ಟು ಟರ್ಮ್ಸ್ ಆಡ್ ಮಾಡಿದೀವಿ? ಅಪ್ ಟು 8 ಟರ್ಮ್ಸ್ ಆಡ್ ಮಾಡಿದ್ವಿ. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ? ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಏನಂತ ಗೊತ್ತಿದೆ ನಮಗೆ? 51 ಅಂತ ಗೊತ್ತಿದೆ. ಹಾಗಾದ್ರೆ Sn is equal to 51 ಅಂತ ಬರ್ಕೊಂತೀರಾ. n we have to find. ಕರೆಕ್ಟಾ? ಎಸ್, ಫಸ್ಟ್ ಇಂದ ಹಿಡಿದು ಅಪ್ ಟು n ಟರ್ಮ್ಸ್ ಅಂದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ 51 ಬರುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ Sn equals 51 ಆಯ್ತು. n ಎಷ್ಟು? ದಟ್ ಮೀನ್ಸ್ ಅಪ್ ಟು 10 ಟರ್ಮ್ ಆಡ್ ಮಾಡಿದ್ರೆ 51 ಬರುತ್ತೆ, ಅಪ್ ಟು 12 ಟರ್ಮ್ ಆಡ್ ಮಾಡಿದ್ರೆ 51 ಬರುತ್ತೆ. ಹಾಗಾದ್ರೆ ಏನ್ ಫೈಂಡ್ ಮಾಡಬೇಕು? ಈ n ಏನು ಅನ್ನೋದನ್ನ ಫೈಂಡ್ ಮಾಡಬೇಕು. Yes, you have got 3 formula for Sn. You can use any of the formula, but easy is we know that first formula Sn is equal to n by 2 into 2a plus n minus 1 into d equals to, right? Yes, ಎಷ್ಟು ಅಂತ ಗೊತ್ತಿದೆ? 51 ಅಂತ ಗೊತ್ತಿದೆ. Okay, now let us simplify. Yes, now it's your choice. Better you can transfer this 2 to that side. That is easy.
n into 2a plus it is monomial binomial n into dr. First of all, you can substitute here a means ಗೊತ್ತಿದೆ. How much is a? 1. You can see here it is an arithmetic series, correct? ಹಾಗಾಗಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತಿರೋದು Sn equals n by 2 into 2a plus n minus 1 into d. Yes, a means first term. ಹಾಗಾಗಿ a means ನಾನು ಏನು ಬರೆದೆ 1 ಬರೆದೆ plus n minus 1 into or no need of multiplying monomial binomial. Better d value ಗೊತ್ತಿದೆ, substitute ಮಾಡಬೇಡಣ. n minus 1 into d means you have to find a2 minus a1. 4 minus 1 ಅಂದ್ರೆ ಏನಾಯ್ತು 3 ಆಯ್ತು. Right side you have to find s equals n ಬರೀತೀರಾ 51. So simple. Yes, we know Sn equals 51. Sn is n by 2 into 2a plus n minus 1 into d equals 51. n by 2 2 ನ ಆ ಕಡೆ ತಗೊಂಡೋಗಿದೆ, ಹಾಗಾಗಿ ಏನಾಗಬೇಕು ಅದು into 2 ಆಗಬೇಕು. Okay, 2 into a means yes it is 1 plus n minus 1 into d means what is the common difference 3. Now simplify. N into 2 ones are 2. Now you have to go for monomial binomial. 3 into n is 3n minus 2 plus is minus 3 equals 51 2s. Yes, it is 102. Now simplify further. Yes, that is n into, yes, you can see plus 2 minus 3, it is minus 1 because subtraction. 2 if you subtract from 3 you will get 1. Bigger number is 3 sign is minus plus 3n equals right 102. Now it is monomial binomial. N into minus 1 plus into minus is minus 1 into n is 1n, or you can write n also, that is your choice. Okay, plus into plus is plus 3n into n is ಏನಾಯಿತು 3n square equals right 102. Now better transfer is 102 to left side. Okay, it becomes see minus 1n as it is plus 3n square as it is plus 102 ಈ ಕಡೆ ಬಂದ್ರೆ minus 102 equals right 0. You can see it is a quadratic equation, but it is not in a standard form. ಹಾಗಾದ್ರೆ ಏನು ಮಾಡಬೇಕು? But write in standard form. Yes, 3n square minus 1n, next is minus 1n minus 102 equals 0. You know the standard form of quadratic equation. In the last lesson you have studied, is it right? Yes, the standard form is ax square plus bx plus c equals 0. But in the place of x, what is there? Here it is n. Now listen here, what is the question? We have to find n. n ಅನ್ನು find ಮಾಡಬೇಕು. If it is a linear equation, for example 4n equals 16 ಇದ್ರೆ 4 ಆ ಕಡೆ ಕಳಿಸ್ತಾ ಇದ್ರ linear equation transformation method ಯೂಸ್ ಮಾಡ್ತಾ ಇದ್ರ. But it is not a linear equation, it is a quadratic equation. Is it right? ಎಂತ equation ಇದು? It is a quadratic equation. How to find the value of n? n value ಹೇಗೆ find ಮಾಡ್ತೀರಾ? Yes, you have to use any one of the method from 4 methods. Which are those 4 methods? Either you can go for factorization, or you can use formula, Sridharacharya's formula method, or you can use completing square method, or you may use which one? That is graphical method. But no need of going for those 3 methods. Better is you can use factorization. ಅದು ಕಷ್ಟ ಆಗುತ್ತೆ ಅಂದ್ರೆ ಬೇಕಾದ್ರೆ you can use Sridharacharya's formula method. X is equal to minus b plus r minus square root of b square minus 4ac whole divided by 2a. That formula also you can use. Simple, it appears to be simple problem. I will go for factorization. See, sum should be perfect sum. Middle one, yes, it is a trinomial. You will go for splitting the middle term. You ಗೊತ್ತಿದೆ factorization ಅಲ್ಲಿ taking common factor ಆಗಲ್ಲ. Then it is a trinomial question ಗೊತ್ತಾಗುತ್ತೆ. You have to go for splitting the middle term. Correct? Yes. Yes, in detail I am not explaining. ಯಾಕೆಂದ್ರೆ ಅದು ಆಗಲ್ಲ ಅಂದ್ರೆ ಅದಕ್ಕೆ ಹೋಗಬೇಕು. You have to use the identity a square minus b square. ಅದರಲ್ಲಿ ಆಗುತ್ತೆ ನೋಡಬೇಕು. ಅದು ಗ್ರೂಪಿಂಗ್ ಆಗುತ್ತೆ ನೋಡಬೇಕು. ನಾನು in detail ಆಗಿ ಹೋಗ್ತಾ ಇಲ್ಲ because this lesson already over in this kind of problem already solved in quadratic equations. ಆ ಲೆಸನ್ ಆಗಿರೋದ್ರಿಂದ ನಿಮಗೆ ಇದು ತುಂಬಾ ಈಸಿ ಅನ್ಸಬೇಕು. ಓಕೆ, ಸಮ್ ಶುಡ್ ಬಿ ಏನು ಮಾಡಬೇಕು -1, ಪ್ರಾಡಕ್ಟ್ ಶುಡ್ ಬಿ ಎಸ್ ಇವೆರಡು ಏನು ಮಾಡ್ಕೊಬೇಕು ಗುಣಿಸಬೇಕು. ದಟ್ ಇಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 102 into 3 means it is 3 not 6. Now you have to choose 2 multipliers such that if you add those two you have to get -1, and if you find the product ಅವೆರಡನ್ನು ಗುಣಿಸಿದ್ರೆ you have to get 306. What are the multipliers? ಏನಾಗಿರ್ಬೋದು multipliers? ಎಷ್ಟು ಕಷ್ಟ ಆಗುತ್ತೆ. ಹಾಗಾದ್ರೆ ಏನು ಮಾಡ್ತೀರಾ 306 ಏನು ಮಾಡಬೇಕು? you have to go for prime factorization. Or if it is difficult for you, don't use this method, you go for Sridharacharya's formula method only. Okay, ನಾನು ಇದರಲ್ಲೇ ಮಾಡ್ತೀನಿ. So it is divisible by 2, 2 ones are 10 is 2 5s are 2 3s are. Again it is not by 2, now it is divisible by 3. Just 3 5s are 15, 3 ones are 3. Just the next again it is divisible by 3, 3 ones are 3, 21 means 3 sevens are 21. Now you have to group. Yes, so we group like this, see whether it holds good or not. 3 3s are 9, 9 2s are 18. 18 into 70 is 306 ಬರುತ್ತೆ. 18 into 17 is 306.
18 and 17 if you adjust means you will get minus 1. ಹಾಗಾದ್ರೆ multipliers ಯಾವ್ದಾಗುತ್ತೆ 18 and 17. See, some sign is minus, bigger number sign should be minus. Then if it is minus, minus into minus becomes plus. But order we need minus, that's why this should be plus only. Hagadre we got the multipliers minus 18 and plus 17. Let us go for factorization. That is 3n square minus 18n plus 17n minus 102 equals 0. You can see here plus and minus. We have to take plus outside. As it is remains 3n square minus 18n. This plus and minus plus you have to take. As it is remains 17n minus 102 equals 0. Now in these two, we can take 3n common, is it right? Because it is 3 into n, n remains, minus it is 3, 6, we have taken 3 outside as well as n outside, ಹಾಗಾದ್ರೆ ಏನು ಉಳಿಯುತ್ತೆ ಅಲ್ಲಿ 6 ಉಳಿಯುತ್ತೆ, ಕರೆಕ್ಟಾ? ಪ್ಲಸ್ ಡೋಂಟ್ ವರಿ, ಇಲ್ಲಿ ಏನು ಕಾಮನ್ ಸಿಗಲ್ಲ ಅಂತ ಯೋಚನೆ ಮಾಡಬೇಡಿ. 17 and 102 ಅಲ್ಲಿ 17 6 102, is it right? Yes, because ಇಲ್ಲಿ ನೋಡಿ 6 ಬರಬೇಕು ಅಂದ್ರೆ ಒಳಗಡೆ 6 ಇರಲೇಬೇಕು. ಹಾಗಾದ್ರೆ 17 6 102, that is common sense. Okay, now here we can take 17 common, that time n minus 6 remains equals 0. Here also n minus 6, there also n minus 6, we can take n minus 6 common, that time here 3n remains, here plus 17 remains equals 0. Now it is in the form a into b equals 0. You have studied zero product rule in quadratic equation. What it says, a into b equals 0 means either a must be equal to 0 or b must be equal to 0. That is n minus 6 is equal to 0 or 3n plus 7 is equal to 0. Yes, I need to find the value of n. Transfer minus 6 to that side. That is n is equal to 0 plus 6 means 6. Or yes, n ಬೇಕು plus 17 ಆ ಕಡೆ ಕಳಿಸಿ. 3n is equal to 0 minus 17 means minus 17. n I need transfer 3 to that side. That is n is equal to minus 17 divided by 3. Yes, you are getting two answers. You must get because this is a quadratic equation. Is it right? Yes, which answer you have to take, that is important. ಯಾವ ಆನ್ಸರ್ ತಗೊಳ್ಬೇಕು ನಾವಲ್ಲಿ? ಏನು ತಗೊಂಡಿದ್ವಿ ಅಂತಂದ್ರೆ yes 1 plus 4 plus 7 plus ಎಷ್ಟು ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಮೇ ಬಿ n ನಂಬರ್ ಆಫ್ ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ n ಏನಾಗಿರಬಹುದು? ನಾವೇನ್ ಹೇಳ್ತೀವಿ 10 ಟರ್ಮ್ ಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಹೇಳ್ಬೋದು, ಅಥವಾ 6 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಹೇಳ್ಬೋದು, ಅಥವಾ 7 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಹೇಳ್ಬೋದು. ಬಟ್ -17/3 ನಂಬರ್ ಆಫ್ ಟರ್ಮ್ಸ್ ಗೆ ಆಡ್ ಮಾಡಿದ್ರೆ ಅಂತ ಹೇಳ್ತೀವಾ? ಇಲ್ಲ. 5ನೇ ಟರ್ಮ್ ಬಿಟ್ರೆ 6ನೇ ಟರ್ಮ್, 6ನೇ ಟರ್ಮ್ ಬಿಟ್ರೆ 7ನೇ ಟರ್ಮ್ ಬೇಕು ಬಿಟ್ರೆ ಅಲ್ಲಿ by 3 ಟರ್ಮ್ by 4 ಟರ್ಮ್ ಅಂತೆಲ್ಲ ಕರೆಯಲ್ಲ. ಹಾಗಾಗಿ n ಏನಾಗಿರಬೇಕು? n should be a, since n is a positive, n is a positive integer, n ಅನ್ನೋದು ಪಾಸಿಟಿವ್ ಇಂಟಿಜರ್ ಆಗಿರಬೇಕು. ಹಾಗಾಗಿ ಯಾವ ಆನ್ಸರ್ ಮಾತ್ರ ತಗೊಳ್ಬೇಕು? n is equal to 6 ಮಾತ್ರ ತಗೊಳ್ಬೇಕು. ಹಾಗಾದ್ರೆ ಎಸ್ ಎಲ್ಲರಿಗೆ ಆಡ್ ಮಾಡಿದ್ರೆ 51 ಬರುತ್ತೆ. therefore right answer yes. How many terms of the AP ಅಂತ ಕೇಳಿದಾರೆ? Therefore 6 terms of the AP, 6 terms of the AP is to be added to make the sum or to get the sum 51 ಅಂತ ಬರೀತೀರಾ. ಹಾಗಾದ್ರೆ ಎಷ್ಟು ಟರ್ಮ್ ಅವರಿಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಗೊತ್ತಾಯ್ತು. 6 ಟರ್ಮ್ ಗಳಿಗೆ ಆಡ್ ಮಾಡಿದ್ರೆ ನಮಗೆ ಸಮ್ ಏನು ಬರುತ್ತೆ? 51 ಬರುತ್ತೆ ಅಂತ ಗೊತ್ತಾಗಿದೆ. ಲೆಟ್ ಅಸ್ ವೆರಿಫೈ. ಒನ್ ಟೈಮ್ ಬೇಕಾದ್ರೆ ವೆರಿಫೈ ಮಾಡ್ಬಿಡೋಣ. ಓಕೆ, 1 plus 4 plus 7 plus 3 ಟರ್ಮ್ ಆಯ್ತು. ಅಂದ್ರೆ ಇನ್ನೂ 3 ಟರ್ಮ್ ತಗೊಳ್ಬೇಕು ಅಂತ ಗೊತ್ತಾಯ್ತು. 7 next term is 10, next term is 13, next term is 60. So right, because it is AP. Okay, 1 plus 4 it is 5. 5 plus 7 12. 12 plus 10 22. 22 plus yes 30 45. Is it right? Sorry. Yes 30 45. 45 plus 1 plus 4 5. 5 plus 7 12. 12 plus 10 22. 22 plus 13 it is 35. Sorry, it's 35. 35 plus 16, yes obviously it is 51. ಹಾಗಾದ್ರೆ 6 ಟರ್ಮ್ ಗಳಿಗೆ ಕೊಡ್ತಾ ಇದೀವಿ. ಆನ್ಸರ್ ಎಷ್ಟು ಬರ್ತಾ ಇದೆ? 51 ಬರ್ತಾ ಇದೆ. ಅವ್ನು ಕೇಳಿದ್ದ ಎಷ್ಟು ಟರ್ಮ್ ಗಳಿಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ. ಹಾಗಾದ್ರೆ 6 ಟರ್ಮ್ ಗಳಿಗೆ ಆಡ್ ಮಾಡಿದ್ರೆ 51 ಬರುತ್ತೆ ಅಂತ ಫೈನಲಿ ಬರೀಬೇಕು. Okay, let us recall once. See, what is the question? How many terms of the AP 1 4 so on are needed to make the sum 51? Yes, ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅಂದ್ರೆ ಇದನ್ನ ಆಡ್ ಮಾಡಬೇಕು ಅಂತ ಅವನೇ ಕೇಳಿದಾನೆ. ಅವಾಗಲೇ ನಿಮಗೆ ಗೊತ್ತಾಗಬೇಕು, ಅದು ಸಮ್ ಅನ್ನ ವರ್ಡ್ ಬಂದಾಗಲೇ ಗೊತ್ತಾಗಬೇಕು. ಪ್ರಾಬ್ಲಮ್ ಇಸ್ ನಾಟ್ ಬೇಸ್ಡ್ ಆನ್ ಸೀಕ್ವೆನ್ಸ್, ಇಟ್ ಇಸ್ ಬೇಸ್ಡ್ ಆನ್ ಸೀರೀಸ್. ಹಾಗಾದ್ರೆ ಏನ್ ಕೇಳಿದಾನೆ? ಎಷ್ಟು ಟರ್ಮ್ ಗಳಿಗೆ ಆಡ್ ಮಾಡಿದ್ರೆ ಸಮ್ 51 ಬರುತ್ತೆ ಅಂತ ಹೇಳ್ತಾನೆ. ಎಸ್, ನಾನು ಆಡ್ ಮಾಡಿದ್ರೆ 1 plus 4 plus 7 plus ಮುಂದೆ ಎಷ್ಟು ಟರ್ಮ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಮೇ ಬಿ 5 ಟರ್ಮ್ ತಗೊಳ್ಬೇಕು, 6 ಟರ್ಮ್ ತಗೊಳ್ಬೇಕು, 8 ಟರ್ಮ್ ತಗೊಳ್ಬೇಕು ಅಂತ ಥಿಂಕ್ ಮಾಡಿ. ಎಷ್ಟು ಟರ್ಮ್ ಅಂತ ಗೊತ್ತಿಲ್ಲ, ಏನು
ಮಾಡಬೇಕು ಅಪ್ ಟು n ಟರ್ಮ್ಸ್ ಆಡ್ ಮಾಡಿ 51 ಬರುತ್ತೆ ಅಂತ ಕಂಡೆ. ಹಾಗಾದ್ರೆ ಇಟ್ ಇಸ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. ವಾಟ್ ಇಸ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್? ಇಟ್ ಇಸ್ ಕಾಲ್ಡ್ Sn. ಇಟ್ ಇಸ್ ಗಿವನ್ ಎಷ್ಟು ಬರುತ್ತೆ ಸಮ್ 51. ಹಾಗಾದ್ರೆ Sn ಈಕ್ವಲ್ಸ್ ಏನಾಯ್ತು 51 ಆಯ್ತು. n ಏನು ಅಂತ ಫೈಂಡ್ ಮಾಡಬೇಕು. ದಟ್ ಮೀನ್ಸ್ ಅಪ್ ಟು ಹೌ ಮೆನಿ ಟರ್ಮ್ಸ್ ಅಂತ ನಾನು ಫೈಂಡ್ ಮಾಡಬೇಕು. ದಟ್ ಮೀನ್ಸ್ n ಎಷ್ಟು ಅಂತ ಫೈಂಡ್ ಮಾಡಬೇಕು. ಅಥವಾ ಇದು ನಾನು ಹಿಂದಿನ ಲೆಸನ್ ಅಲ್ಲಿ ಹೇಳಿದೆ ನೋಡಿ, ಹೌ ಮೆನಿ ಟರ್ಮ್ಸ್ ಅಂತ ಬಂದಿದೆ ಅಂದ್ರೆ ಯು ಹ್ಯಾವ್ ಟು ಫೈಂಡ್ n. Okay, n find ಮಾಡಬೇಕು. You know the formula Sn equals n by 2 into 2a plus n minus 1 into d equals to right 51. Now simplify, transfer this 2 to that side and simplify. We get a beautiful quadratic equation. Next, if you solve the quadratic equation, you will get the answer of n. Answer of n ಸಿಗುತ್ತೆ. Yes, no need of verifying. Example verification ಮಾಡೋ ಅವಶ್ಯಕತೆ ಇಲ್ಲ. But there should not be any mistakes. ನೀವೇನ್ ಮಾಡಬಾರ್ದು, ಯಾವುದೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡದೆ ಸಾಲ್ವ್ ಮಾಡಬೇಕು. Yes, hope you understood. Yes, it is for 3 to 4 marks. Sometimes they will ask this question for 4 marks because you have to solve a quadratic equation here. ಇದು quadratic equation solve ಮಾಡಲಿಕ್ಕೆ ಇರೋದ್ರಿಂದ ಈ ಪ್ರಾಬ್ಲಮ್ ಅನ್ನ 4 ಮಾರ್ಕ್ ಕೇಳಿದ್ರು ಕೂಡ ಏನಿಲ್ಲ, ಆಶ್ಚರ್ಯ ಇಲ್ಲ. That's why you should be pakka with these kind of questions. Okay, let us take one more problem. The question is how many terms of AP? Next problem is this your exercise question only, example question only. How many terms of AP? How many terms of AP 24, 21, 18, so on, 24, 21, 18, so on, are needed to make the sum, are needed to make the sum, are needed to make the sum 78 is the question. Okay, first of all, try to understand the problem. How many terms of the AP 24, 21, 18, so on are needed to make the sum 78? Again, ಅಲ್ಲಿ ಸಮ್ ಅನ್ನ ವರ್ಡ್ ಬಂದಿದೆ, ನಿಮಗೆ ಯಾವಾಗಲೇ ಹೊಡಿಬೇಕು. The problem is based on series, not on sequence. ಏನ್ ಕೇಳಿದಾರೆ, ಅಥವಾ ಇಲ್ಲಿ ಇನ್ನೊಂದು ವರ್ಡ್ ಇದೆ ನೋಡಿ, how many terms ಅಂತ ಬಂದಿದೆ ಅಂದ್ಮೇಲೆ ಏನ್ ಫೈಂಡ್ ಮಾಡಬೇಕು ಅಂತ ಗೊತ್ತಾಗಬೇಕು. ನಿಮಗೆ n ಅನ್ನ ಫೈಂಡ್ ಮಾಡಬೇಕು ಅಂತ ಗೊತ್ತಾಗಬೇಕು. ಇಷ್ಟು ನಿಮ್ಗೆ ಗೊತ್ತಾದ್ರೆ ಪ್ರಾಬ್ಲಮ್ ಇಸ್ ಸೋ ಸಿಂಪಲ್. ಅಥವಾ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 3 ಟರ್ಮ್ಗಳು ಇರುತ್ತೆ. ಅವ್ರು ಏನ್ ಕೇಳಿದಾರೆ, ಹೌ ಮೆನಿ ಟರ್ಮ್ಸ್, ಎಷ್ಟು ಟರ್ಮ್ಗಳನ್ನು ನಾವು ತಗೊಳ್ಬೇಕು. ಆ ನೀಡೆಡ್ ಮೀನ್ಸ್ ಅಲ್ಲಿಗೆ ಅವಶ್ಯಕತೆ ಇದೆ ಟು ಮೇಕ್ ದಿ ಸಮ್ 78. ಅಂದ್ರೆ ಇದರ ಮುಂದೆ ಇನ್ನೂ ಎಷ್ಟು ಟರ್ಮ್ಗಳನ್ನು ತಗೊಂಡು ಆಡ್ ಮಾಡಿದ್ರೆ 78 ಬರುತ್ತೆ ಅಂತ ನಾವು ಫೈಂಡ್ ಮಾಡಬೇಕು. ಓಕೆ, ಹಾಗಾದ್ರೆ ಎಸ್ ಪ್ರಾಬ್ಲಮ್ ರೆಡ್ಯೂಸ್ ಎಷ್ಟು, ದಟ್ ಮೀನ್ಸ್ 24, 21 and 18 we have to add up to ಎಷ್ಟು ಟರ್ಮ್ಸ್ ಆಡ್ ಮಾಡಿದ್ರೆ ಸಮ್ ಎಷ್ಟು ಬರುತ್ತೆ 78 ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಹಾಗಾದ್ರೆ ಎಸ್ ಮೇ ಬಿ 4 ಟರ್ಮ್ಸ್ ಸಮ್ 78 ಆಗಿರ್ಬೋದು, ಅಥವಾ ಒಟ್ಟು 5 ಟರ್ಮ್ಗಳ ಸಮ್ 78 ಆಗಿರ್ಬೋದು, ಅಥವಾ ಒಟ್ಟು 6 ಟರ್ಮ್ಗಳ ಸಮ್ 78 ಆಗಿರ್ಬೋದು. ಒಟ್ಟು ಎಷ್ಟು ಟರ್ಮ್ಸ್ ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ಟರ್ಮ್ಸ್ ಅಂತ ಬರೀಬೇಕು, ಎಸ್ ಅಪ್ ಟು n ಎಷ್ಟು ಅಂತ ಗೊತ್ತಿಲ್ಲದೆ ಏನಂತ ಕಾಣಬೇಕು, ಅಪ್ ಟು n ಟರ್ಮ್ಸ್ ಈಕ್ವಲ್ಸ್ ಏನು ಬರೀತೀರಾ 78. ಹಾಗಾದ್ರೆ ಈ ಸೀಕ್ವೆನ್ಸ್ ನ ಹೀಗೆ ಆಡ್ ಮಾಡ್ತಾ ಹೋದ್ರೆ ಅಪ್ ಟು n ಟರ್ಮ್ಸ್ ಸಮ್ ಏನು ಬರುತ್ತೆ ಅಂತ ತಗೊಂಡ್ರಿ 78 ಅಂತ ತಗೊಂಡ್ರಿ. ಇದು ನಿಮ್ಗೆ ಗೊತ್ತಾಗ್ಬಿಟ್ರೆ ಮುಂದಿರೋದೆಲ್ಲ ಸೋ ಸಿಂಪಲ್. Okay, once again, question in telidane 24 plus 21 plus 18 plus up to how many terms we don't know, but take as up to n terms. The sum ಏನು ಕೊಟ್ಟಿದ್ದಾರೆ, it is 78. You have to find n. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ ವರೆಗೆ ಆಡ್ ಮಾಡಿದ್ರೆ, ಎಷ್ಟು ಟರ್ಮ್ ವರೆಗೆ ಆಡ್ ಮಾಡಿದ್ರೆ 78 ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಹಾಗಾದ್ರೆ n ಎಷ್ಟು ಅಂತ ಫೈಂಡ್ ಮಾಡಬೇಕು. ಕರೆಕ್ಟಾ? ಇಟ್ ಇಸ್ ಸಿಮಿಲರ್ ಟು ಪ್ರೀವಿಯಸ್ ಕ್ವೆಶ್ಚನ್. ಹಾಗಾದ್ರೆ ಇಲ್ಲಿಂದ ಇಲ್ಲಿರೋ ಸಮ್ ಎಷ್ಟು ಅಂತ ಗೊತ್ತಾಗಿದೆ, 78 ಅಂತ ಗೊತ್ತಾಗಿದೆ. ಹಾಗಾದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ಸ್ ಇದೆ, n ಟರ್ಮ್ಸ್ ಇದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಏನು ಕರೀಬಹುದು, ನಾವು ಪ್ಲಸ್ ಮಾಡಿದೀವಿ ಅಂದ್ರೆ ಏನು ಕರೀಬಹುದು, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ ಕರೀತೀವಿ. ಕರೆಕ್ಟಾ? ಹಾಗಾದ್ರೆ ವಾಟ್ ಇಸ್ ಗಿವನ್ ಹಿಯರ್, ಗಿವನ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಇಸ್ ಈಕ್ವಲ್ ಟು ಏನಾಯ್ತು 78 ಆಯ್ತು. ನಾನು ಏನು ಫೈಂಡ್ ಮಾಡಬೇಕು, n ಅನ್ನ ಫೈಂಡ್ ಮಾಡಬೇಕು. ಕರೆಕ್ಟಾ? ಎಸ್, we know the formula. Sn means n by 2 into 2a plus n minus 1 into d equals it is 78. Now n means n only, by 2 ಈಗಿರಲ್ಲ ಕರೆಕ್ಟ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ಆ ಕಡೆ ತಗೊಳ್ಳಿ. ಅಂದ್ರೆ ಈ ಪ್ರಾಬ್ಲಮ್ ಇಲ್ಲೇ ತಗೊಂಡು ಹೋಗಿದೆ. In this problem, let us transfer that 2 in the next step into 2 into a. A means first term. What is first term there? 24. ಇಲ್ಲಿ ಬರೀಬೇಕು a ಅಂದ್ರೆ ಏನು, d ಅಂದ್ರೆ ಏನು, ಅದಕ್ಕೂ ಅರ್ಧ ಮಾರ್ಕ್ ಇರುತ್ತೆ. Yes, 2a plus n minus 1 into d you have to find. You should be careful. It is 21 minus 24 because a2 minus a1. It is minus 3 because it is decreasing sequence. Don't write plus 3. D is minus 3. Minus 3. Yes, equals what right here 78. Now transfer that 2 to that side. That becomes n into 24 2s are 48. Is it right? Yes. Now it is monomial with the binomial. Plus n into minus 3, it is minus 3n. Is it right?
Yes, because plus into minus minus 3 into n is 3n. Then plus into minus minus 1 ಆಗಿದೆ. Minus 1 with minus 3 means ಗುಣಿಸಬೇಕು. Minus into minus plus 1 3s are 3 equals 1, right? 78 into 2, see, divided by 2 ಆ ಕಡೆ ತಗೊಂಡು ಹೋಗ್ತೀನಿ. n ಬರೀಬೇಕು into 2. Now simplify. Yes, n into 48 plus 3. Yes, we can add. It is 51 minus 3n equals 78 2s. You have to find 78 2s. Yes, 80 2s 160. 2 2s 4. 4 ಕಳೆಯಿರಿ 160 ಅಲ್ಲಿ ಎಷ್ಟು ಬರುತ್ತೆ ಅದು? It is 154 ಆಯ್ತು. ಕರೆಕ್ಟಾ? Yes, 156 ಆಯ್ತು. It is 156. Is it right? Yes. Now this monomial binomial 51 into n means 51n plus into minus minus 3n into n means 3n square equals to, right, 156. Okay, now let us write in an order. Better transfer this 156 to left side. It becomes, say, 51n, thereafter minus 3n square plus 156. If it move for left side, it becomes minus 156 equals, you can write 0. Yes, again we got a quadratic equation, but it is not in standard form because what is the degree of this equation? Degree is 2. It is a quadratic equation. Yes, you have to write in standard form. First comes minus 3n square. Next is plus 51n minus 156 equals 0. Yes, it is a beautiful quadratic equation. Now, if you solve the quadratic equation, you will go get the answer. How to solve the quadratic equation? Yes, either you can go for factorization method or you can use Sridharacharya's formula. Yes, since I completed quadratic equation lesson before this lesson, ಹಾಗಾಗಿ ನಿಮಗೆ ಗೊತ್ತಿದೆ ಶ್ರೀಧರಾಚಾರ್ಯ ಫಾರ್ಮುಲಾ ಯೂಸ್ ಮಾಡಬಹುದು ಅಥವಾ ಯು ಕ್ಯಾನ್ ಯೂಸ್ ಫ್ಯಾಕ್ಟರೈಸೇಷನ್. ಬೆಟರ್ ಫ್ಯಾಕ್ಟರೈಸೇಷನ್ ಮಾಡೋಣ ಅಥವಾ ಇನ್ನೊಂದು ಮೆಥಡ್ ಹೇಳ್ತೀನಿ ಕೇಳಿ. ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲೂ 3 ಇದೆ, ಇದರಲ್ಲೂ 3 ಇದೆ, ಇದರಲ್ಲೂ 3 ಇದೆ. 3 ಕಾಮನ್ ತೆಗೆದು ಮನೆಗೆ 3 ಆ ಕಡೆ ತಗೊಂಡು ಸಾಲ್ವ್ ಮಾಡಿದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಆಗುತ್ತೆ. ನೀವು ಆ ಮೆಥಡ್ ಅನ್ನ ಟ್ರೈ ಮಾಡಿ. ಬಟ್ ಐ ವಿಲ್ continue this method. ಈ ಮೆಥಡ್ ನಾನು ಕಂಟಿನ್ಯೂ ಮಾಡ್ತೀನಿ. Yes, now I go for factorization. See, sum should be plus 51. Product should be, yes, you should be careful. ಇದನ್ನ ಗುಣಿಸಬೇಕು. Minus into minus plus ಆಯ್ತು. 156 3s you have to find 156 3s 153s 450. Is it right? 6 3s 18. 450 plus 18 is ಎಷ್ಟದು? 468. It is 468. ಹಾಗಾದ್ರೆ you have to choose two numbers such that if you add those two, you have to get 51, and if you find the product of those two, you have to get 468. What are the multipliers? ಎಷ್ಟು ಕಷ್ಟ ಆಗುತ್ತೆ. ಇದನ್ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ ಹಿಂದಿನ ಪ್ರಾಬ್ಲಮ್ ಹೇಗೆ ಮಾಡಿದ್ನೋ ಹಾಗೆ ಮಲ್ಟಿಪ್ಲೈರ್ಸ್ ಚೂಸ್ ಮಾಡಿ. ನನಗೆ ಲಾಸ್ಟ್ ಟೈಮ್ ಮಾಡಿದ ನೆನಪಿರೋದ್ರಿಂದ I will like directly, yes, one is 12, another one is 39. Is correct ನೋಡಿ. 39 12s are 468 ಬರುತ್ತೆ. 39 and 12 if you add you will get 51. Yes, sum should be, sum sign is plus, that's why bigger number sign should be plus. This one also should be plus, correct? Yes. Now let us go for factorization. Minus 3n square plus 39n plus 12n minus 156 equals 0. It is very interesting problem. Yes, ಇಷ್ಟೇ ನೋಡಿ, ಮುಂದೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋನ. ಮುಂದೆ ಏನೋ ಒಂದು ಟ್ವಿಸ್ಟ್ ಇದೆ ಮುಂದೆ. Okay, now see, minus and plus is there, take plus outside, as it is remains minus 3n square plus 39n. Then plus and minus is there, take plus outside, as it is remains plus 12n minus 156 equals to, right, 0. Yes, here you can see in these two 3 is common because it is 3 13s, correct? 13 3s are 39, and 3 you can take common. ಎರಡರಲ್ಲೂ 3 ಇದೆ. ಹಾಗೆ n square means n into n. Here also n is there, that's why n also you can take common. ಹಾಗಾದ್ರೆ ಏನು ಉಳಿಯಿತು? minus n ಉಳಿಯಿತು, ಕರೆಕ್ಟಾ? Yes, minus n ಉಳಿಯಿತು. And one more thing, minus n as well as plus 13 remains. ಇಲ್ಲಿ ಏನು ಉಳಿಯಿತು? 3 already we have taken outside, n also we have already taken outside, means 13 remains. Okay, plus here you can see it is 12 13s are 156. You can find, multiply ಮಾಡಿ ನೋಡಿ, 12 into 13 ಅಂದ್ರೆ ಎಷ್ಟು ಬರುತ್ತೆ? 156 ಬರುತ್ತೆ. ಹಾಗಾದ್ರೆ ಇಲ್ಲೂ 12 ಇದೆ, ಇಲ್ಲೂ 12 ಇದೆ. 12 ಕಾಮನ್ ತೆಗೆದಿ, n ಮೈನಸ್ ಏನು ಉಳಿಯಿತು? 13 ಉಳಿಯಿತು, ಕರೆಕ್ಟಾ? Yes, equals ಆ ಕಡೆ ಏನು ಬರೀತೀರಾ? 0. Is it right? Yes. Now simplify. 3n into minus n plus 3, n minus n plus 13. Yes, you know, ಇಲ್ಲಿ minus n plus 13 ಬಂದಿದೆ, ಇಲ್ಲೂ minus n plus 13 ಬರಬೇಕು. ಬಂದಿಲ್ಲ, ಏನು ಮಾಡಬೇಕು? ಈ ಪ್ಲಸ್ ಅನ್ನ ಮೈನಸ್ ಮಾಡಿ. That time plus n becomes minus n, minus 13 becomes plus 13 equals to, right, 0. ಈಗ ನೋಡಿ, ಇಲ್ಲೂ minus n plus 13, ಅಲ್ಲೂ minus n plus 13 ಇದೆ. ಹಾಗಾದ್ರೆ you take minus n plus 13, this in this one
3n remains. Here minus 12 remains equals 0. Correct? It is just like a into b equals 0. That means either a must be equal to 0 or b must be equal to 0. That is minus n plus 13 is equal to 0 or 3n minus 12 is equal to 0. Yes, I need to find the value of n. Transfer this 13 to that side. That is minus n is equal to minus 13. You know how to find plus n. ಹೇಗೆ ನಿಮಗೆ ಗೊತ್ತಿದೆ. Minus ತೆಗಿಬೇಕು. How to remove that minus? Multiply both sides with minus. That is minus of minus n is equal to minus of 30. This n is equal to ಏನಾಯಿತು 13 ಆಯಿತು. ಇನ್ನೊಂದು ಆನ್ಸರ್ ಫೈಂಡ್ ಮಾಡಬೇಕು. Transfer that minus 12 to that side. Yes, it becomes 3n is equal to 0 plus 12 is 12 ಆಯಿತು. n ಬೇಕು 3 ಆ ಕಡೆ ಕಳಿಸಿ. n is equal to 12 by 3. What is 12 by 3? n is equal to 4. Yes, ನಾನು ಅವಾಗಲೇ ಹೇಳಿದೆ ಒಂದು ಟ್ವಿಸ್ಟ್ ಇದೆ ಆನ್ಸರ್ ನಲ್ಲಿ ಅಂತ. n 13 ಬರ್ತಾ ಇದೆ ಅಥವಾ n ಏನು ಬರ್ತಾ ಇದೆ 4 ಬರ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದಿ ಮೀನಿಂಗ್? ಅಲ್ಲಿ n ಯಾವ ತರ ಬೇಕು? ಹಿಂದಿನ ಪ್ರಾಬ್ಲಮ್ ಅಲ್ಲಿ ಒಂದು ಫ್ರಾಕ್ಷನ್ ಬಂದಿತ್ತು ಅಥವಾ ನೆಗೆಟಿವ್ ಬಂದಿತ್ತು, ಬಿಟ್ಟಿದ್ದು ಈ ಎರಡು ಪಾಸಿಟಿವ್ ಆನ್ಸರ್ ಬಂದಿದೆ. ಹಾಗಾದ್ರೆ ಯಾವ ತರ ಬೇಕು? n ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನೋಡಿ. ಎಸ್ ಕ್ವಶನ್ ಏನು, ಎಷ್ಟು ಟರ್ಮ್ಗಳಿಗೆ ಆಡ್ ಮಾಡಿದ್ರೆ 78 ಬರುತ್ತೆ ಅಂತ ಹೇಳಿದಾನೆ. ಹಾಗಾದ್ರೆ n 13 ಬಂದಿದೆ ಅಂದ್ರೆ 13 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 78 ಬರುತ್ತೆ ಅಂತ. n 4 ಬಂದಿದೆ ಅಂದ್ರೆ 4 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 78 ಬರುತ್ತೆ ಅಂತ. ಎಸ್ ಎರಡು ಕರೆಕ್ಟ್. ಅಲ್ಲಿ ಏನಾದ್ರು ಆನ್ಸರ್ minus 13 ಬಂದಿದ್ರೆ ಓಕೆ, minus 13 ಟರ್ಮ್ಸ್ ಗೆ ಆಡ್ ಮಾಡಿದ್ರೆ 78 ಬರುತ್ತೆ ಅನ್ನೋದು ಸರಿ ಆಗ್ತಿರಲಿಲ್ಲ. ಕರೆಕ್ಟಾ? ಬಿಕಾಸ್ ನಮಗೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಇದೆ ಬಿಟ್ರೆ minus 13 ಅನ್ನೋ ಟರ್ಮ್ ಇಲ್ಲ. ಕರೆಕ್ಟಾ? ಹಾಗಾಗಿ n ನೆಗೆಟಿವ್ ಬರಬಾರದು. ಬಟ್ ಎರಡು ಕಡೆ n ನೆಗೆಟಿವ್ ಬಂದಿಲ್ಲ. ಹಾಗೆ ಎರಡು n ಬಂದಿದೆ. ಎಸ್, ಇಟ್ಸ್ ಅ ಪಾಸಿಟಿವ್ ಇಂಟಿಜರ್ ಬಂದಿದೆ. ಸಿನ್ಸ್ n ಈಸ್ ಅ ಪಾಸಿಟಿವ್ ಇಂಟಿಜರ್, ಎರಡು ಪಾಸಿಟಿವ್ ಇಂಟಿಜರ್ ಬಂದಿದೆ. ಪಾಸಿಟಿವ್ ಇಂಟಿಜರ್ಸ್ n equals 13 or n is equal to 4. ಹಾಗಾದ್ರೆ ಈ ಪ್ರಾಬ್ಲಮ್ ಗೆ ಎರಡು ಆನ್ಸರ್ಸ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಎಸ್, ಯು ಆರ್ ಇನ್ ಹೋಮ್ ಓನ್ಲಿ, ಯು ಕ್ಯಾನ್ ವೆರಿಫೈ. ನೀವು ಮನೇಲಿ ಇರೋದ್ರಿಂದ ವೆರಿಫೈ ಮಾಡಿ ನೋಡಿ. 4 ಟರ್ಮ್ ವರ್ಗನ ಆಡ್ ಮಾಡಿ ನೋಡಿ. 24 plus 21 plus 18 plus next should be 15. ಆ 4 ಟರ್ಮ್ ಆಡ್ ಮಾಡಿ ನೋಡಿ 78 ಬರುತ್ತೆ. ಹಾಗೆ ಹೀಗೆ ಇದನ್ನ ಕಂಟಿನ್ಯೂ ಮಾಡಿ 13 ಟರ್ಮ್ ವರ್ಗನ ಆಡ್ ಮಾಡಿ ನೋಡಿ, ಆಗ್ಲೂ ಸಮ್ ಎಷ್ಟು ಬರುತ್ತೆ? 78 ಬರುತ್ತೆ. ಯು ಮಸ್ಟ್ ವೆರಿಫೈ ಬಿಕಾಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ 13 ಟರ್ಮ್ಸ್ ವರ್ಗನ ನೋಡಿ ಆಡ್ ಮಾಡಿ ನೋಡಿದ್ರು 78 ಬರುತ್ತೆ. 4 ಟರ್ಮ್ಸ್ ಬರ್ದ ಆಡ್ ಮಾಡಿದ್ರು ಕೂಡ ಎಷ್ಟು ಬರುತ್ತೆ? 78 ಬರುತ್ತೆ. That is the beauty of this problem. Hope you understood. ಅರ್ಥ ಆಯ್ತು ಅನ್ಸುತ್ತೆ. I think there is no doubt. Let us continue the problems. Next question. Okay, dear students, next problem is Monu saved rupees 100 in first month, rupees 150 in the second month, rupees 200 in the third month, and so on. First question is find the amount saved by Monu in 12th month. And the another question is find the total amount saved over 1 year. Very interesting as well as one of the important. Why I am telling again one of the important? Because if you can understand this problem, see, if you can understand this problem 100%, you can understand the difference between sequence and series. A12 ಗೂ S12 ಗೂ sequence ಗೂ series ಗೂ ವ್ಯತ್ಯಾಸ ಗೊತ್ತಾಗಬೇಕಾ? Yes, you have to understand this problem. ತುಂಬಾ ಚೆನ್ನಾಗಿದೆ ನೋಡಿ ಕ್ವೆಶ್ಚನ್. ಮೋನು ಸೇವ್ rupees 100 ಇದೆ ಫಸ್ಟ್ ಮಂತ್. ಮೋನು ಅಂತ ಒಬ್ಬ ಇದ್ದಾನೆ, ಅವನು ಮೊದಲನೇ ತಿಂಗಳು 100 ರೂಪಾಯಿನ ಸೇವ್ ಮಾಡಿದ್ದಾನೆ. ಎಸ್, ಅಂಡ್ rupees 150 in the second month. ಎರಡನೇ ತಿಂಗಳು ಅವನು ಒಂದು ಬಾಕ್ಸ್ 150 ರೂಪಾಯಿ ಹಾಕಿದ್ದಾನೆ ಅಥವಾ 150 ರೂಪಾಯಿ ಏನು ಮಾಡಿದ್ದಾನೆ? ಸೇವ್ ಮಾಡಿದ್ದಾನೆ. ಎಸ್, ಅಂಡ್ rupees 200 in the third month. ಮೂರನೇ ತಿಂಗಳು ಅವನು ಎಷ್ಟು ಉಳಿಸಿದ್ದಾನೆ? 200 ರೂಪಾಯಿ ಉಳಿಸಿದ್ದಾನೆ. ಫಸ್ಟ್ ಮಂತ್ ಈ ಸೇವ್, ಲುಕ್ ಹಿಯರ್, ಫಸ್ಟ್ ಮಂತ್ ಎಷ್ಟು ಸೇವ್ ಮಾಡ್ದ ಅವನು? 100. ಎರಡನೇ ಮಂತ್ 150, ಮೂರನೇ ಮಂತ್ 200. ಎಸ್, ಅಂಡ್ ಸೋ ಆನ್ ಮೀನ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಕ್ಯಾನ್ ಯು ಟೆಲ್ ಇನ್ ಫೋರ್ತ್ ಮಂತ್ ಹೌ ಮಚ್ ಈ ಸೇವ್? ಎಸ್, ಎಷ್ಟಾಗಬೇಕು? 250 ಸೇವ್ ಮಾಡಿದ್ದಾನೆ. ಅಂಡ್ ಸೋ ಆನ್ ಮೀನ್ಸ್ ಅದೇ ಪ್ಯಾಟರ್ನ್ ಅಲ್ಲಿ ಅವನು ಸೇವ್ ಮಾಡ್ತಾ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನು? ದಿ ಅಮೌಂಟ್ ಸೇವ್ಡ್ ಇನ್ ದಿ 12th ಮಂತ್. ಹಾಗಾದ್ರೆ ಅವನು ಮೊದಲನೇ ಮಂತ್ 100 ರೂಪಾಯಿ ಸೇವ್ ಮಾಡಿ, ಎರಡನೇ ಮಂತ್ 150 ರೂಪಾಯಿ ಸೇವ್ ಮಾಡಿ, ಮೂರನೇ ಮಂತ್ 200 ರೂಪಾಯಿ ಸೇವ್ ಮಾಡಿ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ 12ನೇ ತಿಂಗಳು ಎಷ್ಟು ಸೇವ್ ಮಾಡ್ತಾನೆ ಅದನ್ನ ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತೀರಾ? ಸೋ ಸಿಂಪಲ್, ಲುಕ್ ಹಿಯರ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಫಸ್ಟ್ ಆಫ್ ಆಲ್ ಇಫ್ ಯು ಅಬ್ಸರ್ವ್ ದಿಸ್ ಪ್ಯಾಟರ್ನ್, ಫಸ್ಟ್ ಇಟ್ ಇಸ್ ಫಸ್ಟ್ ಮಂತ್ ಸೇವಿಂಗ್ಸ್, ಕರೆಕ್ಟಾ? ಇದು ಸೆಕೆಂಡ್ ಮಂತ್ ಸೇವಿಂಗ್ಸ್, ಇದು ಥರ್ಡ್ ಮಂತ್ ಸೇವಿಂಗ್ಸ್, ಕರೆಕ್ಟಾ? ಎಸ್, ಇದನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಇಟ್ ಇಸ್ ಇನ್ AP, ಕರೆಕ್ಟಾ? ಬರ್ಬಿಡಲ್ಲ, ಇಟ್ ಫಾರ್ಮ್ಸ್
AP. ಅವನ ಸೇವಿಂಗ್ ಆಕ್ಚುಲಿ ಯಾವ್ದ್ರಲ್ಲಿದೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಹಾಗಾದ್ರೆ ನೋಡಿ, ಫಸ್ಟ್ ಒನ್ ಸೇವಿಂಗ್ ಅದು A1, ಸೆಕೆಂಡ್ ಒನ್ ಸೇವಿಂಗ್ ದಟ್ ಇಸ್ ಸೆಕೆಂಡ್ ಟರ್ಮ್ A2, ಇಟ್ ಇಸ್ ಥರ್ಡ್ ಟರ್ಮ್ ದಟ್ ಇಸ್ A3. ನನಗೇನ್ ಬೇಕು? 12ನೇ ಮಂತಿನ ಸೇವಿಂಗ್ಸ್ ಬೇಕು. 12ನೇ ಮಂತಿನ ಸೇವಿಂಗ್ ಬೇಕು ಅಂದ್ರೆ ನೋಡಿ, 2ನೇ ಮಂತಿನ ಸೇವಿಂಗ್ ಬೇಕು ಅಂದ್ರೆ A2, 3ನೇ ಮಂತಿನ ಸೇವಿಂಗ್ ಬೇಕು ಅಂದ್ರೆ A3. ಹಾಗಾದ್ರೆ 12ನೇ ಮಂತಿನ ಸೇವಿಂಗ್ಸ್ ಎಷ್ಟು ಸೇವ್ ಮಾಡಿದಾನೆ? ಆಕ್ಚುಲಿ ವಾಟ್ ಐ ಹ್ಯಾವ್ ಟು ಫೈಂಡ್ A12 ನ ಏನ್ ಫೈಂಡ್ ಮಾಡ್ಬೇಕಾದ್ರೆ ಈ ಪ್ರಾಬ್ಲಮ್ ಅಲ್ಲಿ A12 ನ ಫೈಂಡ್ ಮಾಡಬೇಕು. ಅಂದ್ರೆ ಮೊದಲನೇ ತಿಂಗಳು 100 ರೂಪಾಯಿ ಉಳಿಸಿದಾನೆ, ಎರಡನೇ ತಿಂಗಳು 150 ರೂಪಾಯಿ ಉಳಿಸಿದಾನೆ, ಮೂರನೇ ತಿಂಗಳು 200 ರೂಪಾಯಿ ಉಳಿಸಿದಾನೆ, 12ನೇ ತಿಂಗಳು ಎಷ್ಟು ಉಳಿಸ್ತಾನೆ ಅಂತ ಹೇಳಿದ್ದಾರೆ. 12ನೇ ತಿಂಗಳು ಹಾಗಾದ್ರೆ ಮೊದಲನೇ ತಿಂಗಳು ಉಳಿಸಿದ್ದು ಫಸ್ಟ್ ಟರ್ಮ್, ಎರಡನೇ ತಿಂಗಳು ಉಳಿಸಿರೋದು ಎರಡನೇ ಟರ್ಮ್ ದಟ್ ಮೀನ್ಸ್ A2, ಮೂರನೇ ತಿಂಗಳು ಉಳಿಸಿರೋದು ದಟ್ ಇಸ್ A3. ಹಾಗಾದ್ರೆ 12ನೇ ಮಂತ್ ಉಳಿಸಿರೋದು ಏನಾಗುತ್ತೆ? A12 ಆಗುತ್ತೆ. ಇದು AP ಅಲ್ಲಿ ಇರೋದ್ರಿಂದ ಹೌ ಟು ಫೈಂಡ್ A12 ನಿಮಗೆ ಗೊತ್ತಿದೆ. ಹೌ ಟು ಫೈಂಡ್ A12? yes, A12 is equal to A plus 11D. ಕರೆಕ್ಟಾ? yes, that is A12 is equal to A means first term that is 100 plus 11 into D in right side you have to find. What is D? That is A2 minus A1, that is 150 minus 100. What is 150 minus 100? Obviously it is 50. ಹಾಗಾದ್ರೆ ಎಷ್ಟು ಬರೀತೀರಾ? D 50 ಅಂತ ಬರೀತೀರಾ. ಕರೆಕ್ಟಾ? yes, that is 100 plus 11 5s 55. 10 is there, right? 10. ಹಾಗಾದ್ರೆ 100 plus 550 is how much? It is 650. ಹಾಗಾದ್ರೆ A12 ಏನಾಯಿತು? 650. ಬರೀತೀರಾ? ಏನಂತ ಬರೀತೀರಾ? therefore the amount saved by mono in the 12th month is rupees 650. rupees you must write. ಎಷ್ಟು ಸೇವ್ ಮಾಡಿದಾನೆ? ಹಾಗಾದ್ರೆ 650 ರೂಪಾಯಿ ಸೇವ್ ಮಾಡಿದಾನೆ. ಅಂದ್ರೆ ಎಸ್, ಮೊದಲನೇ ತಿಂಗಳು 100, ಎರಡನೇ ತಿಂಗಳು 150, ಮೂರನೇ ತಿಂಗಳು 200, ಹೀಗೆ ಒಂದೊಂದು ತಿಂಗಳು 50 ರೂಪಾಯಿ ಜಾಸ್ತಿ ಮಾಡ್ತಾ ಹೋದ್ರೆ 12ನೇ ತಿಂಗಳು ಅವನ ಸೇವಿಂಗ್ ಅವನು ಎಷ್ಟು ಅಂದ್ರೆ ಟೋಟಲ್ ಹೇಳ್ತಾ ಇಲ್ಲ ನಾನು, ಆ ತಿಂಗಳು ಅವನು ಎಷ್ಟು ಹಾಕಿರ್ತಾನೆ ಸೇವಿಂಗ್ಸಿಗೆ ಅಂದ್ರೆ 650 ರೂಪಾಯಿನ ಸೇವ್ ಮಾಡಿರ್ತಾನೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಬಟ್ ಸಿ ದಿ ಸೆಕೆಂಡ್ ಕ್ವೆಶ್ಚನ್. Find the total amount saved over 1 year. 1 year ಅಂದ್ರೆ ಎಷ್ಟು? You know it is 12 month. ಆ ಕ್ವೆಶ್ಚನ್ ಅವರು ಅಮೌಂಟ್ ಟು ಫೈಂಡ್ ದ ಟೋಟಲ್ ಅಮೌಂಟ್ ಸೇವ್ಡ್ ಇನ್ 12 ಮಂತ್ ಅಂತ ಬೇಕಾದ್ರೆ ಕೊಡ್ಬೋದು, ಅಥವಾ 1 ಇಯರ್ ಅಂತ ಬೇಕಾದ್ರೂ ಕೊಡ್ಬೋದು. ಏನಿದೆ ಎರಡನೇ ಕ್ವೆಶ್ಚನ್ ಅಲ್ಲಿ? ಕ್ವೆಶ್ಚನ್ ಅಲ್ಲಿ ಎಸ್ ಯು ಕ್ಯಾನ್ ಅಬ್ಸರ್ವ್ ಫೈಂಡ್ ದ ಟೋಟಲ್ ಅಮೌಂಟ್ ಸೇವ್ಡ್ ಇನ್ 1 ಇಯರ್. ಟೋಟಲ್ ಅಮೌಂಟ್ ಅಂದ್ರೆ ನಾವೇನ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಿನ್ನೆ 10 ರೂಪಾಯಿ ಸಿಕ್ಕಿತ್ತು, ಇವತ್ತು 5 ರೂಪಾಯಿ ಸಿಕ್ಕಿದೆ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಸಿಕ್ತು? ಏನ್ ಹೇಳ್ತೀರಾ? 15. ಹೇಗೆ 10 ಪ್ಲಸ್ 5. ಇಲ್ಲೂ ಅಷ್ಟೇ. ಎಸ್, ಟೋಟಲ್ ಅಮೌಂಟ್ ಈ ಸೇವ್ಡ್ ಓವರ್ 1 ಇಯರ್ ಅಂದ್ರೆ ಎಸ್, ಈ ಎಲ್ಲ ಅಮೌಂಟ್ ಫಸ್ಟ್ ಮಂತ್ ಅಲ್ಲಿ ಎಷ್ಟು ಉಳಿಸಿದಾನೆ, ಎರಡನೇ ಮಂತ್ ಅಲ್ಲಿ ಎಷ್ಟು ಉಳಿಸಿದಾನೆ, ಮೂರನೇ ಮಂತ್ ಅಲ್ಲಿ ಎಷ್ಟು ಉಳಿಸಿದಾನೆ, ಅವನ್ನೆಲ್ಲ ಏನ್ ಮಾಡ್ತಾ ಹೋಗ್ಬೇಕು? ಕೂಡ್ತಾ ಹೋಗ್ಬೇಕು. ಕರೆಕ್ಟಾ? ಹಾಗಾದ್ರೆ ಎಸ್ ವಿ ಹ್ಯಾವ್ ಟು ಫೈಂಡ್. ಏನ್ ಫೈಂಡ್ ಮಾಡಬೇಕು? ಕ್ವೆಶ್ಚನ್ ಏನಿದೆ? ಟೋಟಲ್ ಅಮೌಂಟ್ saved in 12 months. ಅದು over 12 months. over 12 months ಅಂದ್ರೆ yes, 100 rupee you have to add for second month saving, you have to add for third month saving. Similarly ಹೀಗೆ ಎಷ್ಟು ಟರ್ಮ್ಸ್ ಗಳು ಬರ್ತವೆ? yes, 12 ಟರ್ಮ್ಸ್ ಬರ್ತವೆ. ಕರೆಕ್ಟಾ? yes, ಅಬ್ಸರ್ವ್ ಮಾಡಿ ನೋಡಿದ್ರೆ what we need to find? we have to find sum of first 12 terms. ಕರೆಕ್ಟಾ? actually ಟೋಟಲ್ ವರ್ಡ್ ಇದೆ ಅಂತ ಗೊತ್ತಾಗಬೇಕು ನಿಮಗೆ. ನಾವು ಸಮ್ ಫೈಂಡ್ ಮಾಡಬೇಕು. ಮೊದಲ 12 ಟರ್ಮ್ಗಳ ಸಮ್ ಫೈಂಡ್ ಮಾಡಬೇಕು. ಹಾಗಾದ್ರೆ ಏನ್ ಫೈಂಡ್ ಮಾಡಬೇಕು ಇಲ್ಲಿ? S12 we have to find. how to find S12? S12 ಏನು ಫೈಂಡ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನೋಡಿ, it is an arithmetic series. you can use the formula Sn is equal to n by 2 into 2a plus n minus 1 into D. Yes, in the place of n, ಬರೀತೀರಾ? put n equals 12 because I need S12 not Sn. ಹಾಗೆ S12 is equal to 12 by 2 into 2 into a means 100 plus n minus 1 means 12 minus 1 into D means a2 minus a1. find ಮಾಡಿದ್ದೀರಾ already. D is 50. ಕರೆಕ್ಟಾ? yes, that is S12 is equal to 2 1s are 2 6s are 6 by 1 means 6. 2 into 100 is 200 plus 12 minus 1 means 11 into how much it is? 50. Now simplify. S12 is equal to 6 into 200 plus 11 5s are, it is 550. Is it right? yes, that is S12 is equal to, correct? yes, 12 is equal to, yes, it is 6 into 200 plus 550. how much it is? 750. ಎಷ್ಟಾಗುತ್ತದು? 750. now 750 into 6 you have to multiply. 750 into 6 I will multiply like this. 75 2s are 150. 150 3 times I will multiply.
450. That's why it is 4500. You should write the answer rupees 4500. Multiply ಮಾಡಿ ಎಷ್ಟು ಬರುತ್ತೆ ನಿಮಗೆ 4500 ಬರುತ್ತೆ. ಹಾಗಾದ್ರೆ ಎಸ್ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಮೊದಲನೇ ತಿಂಗಳು 100 ರೂಪಾಯಿ ಉಳಿಸಿದಾನೆ, ಎರಡನೇ ತಿಂಗಳು 150 ರೂಪಾಯಿ ಉಳಿಸಿದಾನೆ, ಮೂರನೇ ತಿಂಗಳಿಗೆ 200 ರೂಪಾಯಿ ಉಳಿಸಿದಾನೆ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದಾನೆ, 50 ರೂಪಾಯಿ ಜಾಸ್ತಿ ಉಳಿಸ್ತಾ ಹೋಗ್ತಿದ್ದಾನೆ. ಆಗ 12ನೇ ತಿಂಗಳು ಎಷ್ಟು ಉಳಿಸಿದಾನೆ ಅಂತ ಫೈಂಡ್ ಮಾಡಬೇಕಾದ್ರೆ 812 ಫೈಂಡ್ ಮಾಡಬೇಕು. ಒಟ್ಟು 12 ತಿಂಗಳವರೆಗೆ ಎಷ್ಟು ಉಳಿಸಿದಾನೆ ಅಂದ್ರೆ ಒಟ್ಟು ಅಮೌಂಟ್ ಫೈಂಡ್ ಮಾಡಬೇಕು ಅಂದ್ರೆ ಎಷ್ಟು ಏನ್ ಮಾಡಬೇಕು, ಆಡ್ ಮಾಡಬೇಕು. ದಟ್ ಮೀನ್ಸ್ ಆಗ ಏನ್ ಫೈಂಡ್ ಮಾಡಬೇಕು, S12 ಫೈಂಡ್ ಮಾಡಬೇಕು. ಎಸ್ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ A12 ಅಂಡ್ S12. 12ನೇ ಟರ್ಮ್ ಬೇಕಾದ್ರೆ A12, 12 ಟರ್ಮ್ಗಳ ಸಮ್ ಬೇಕಾದ್ರೆ ಮೊದಲ 12 ಟರ್ಮ್ಗಳ ಸಮ್ ಬೇಕಾದ್ರೆ S12 ಫೈಂಡ್ ಮಾಡಬೇಕು. ಎಸ್ ಇದನ್ನ ನೀವು ವೆರಿಫೈ ಮಾಡಬಹುದು. ಹೇಗೆ ವೆರಿಫೈ ಮಾಡ್ತಾರೆ ಅದಷ್ಟು 12 ಟರ್ಮ್ಸ್ ಕಡೆ ಆಡ್ ಮಾಡಿ ಪಕ್ಕ ಯು ಗೆಟ್ 4500. Hope you understood the problem. If there is any doubt, once again you watch the video. Okay, let us go for the next question. Okay, dear students, next question is Ramesh wants to buy a cell phone. That means there is one member, his name is Ramesh. He wants to buy a cell phone. ಅಂದ್ರೆ ಏನರ್ಥ, ಅವನು ಒಂದು ಮೊಬೈಲ್ ತಗೊಳ್ಳಿಕ್ಕೆ ಹೊರಟಿದ್ದಾನೆ. He can buy it by paying rupees 15,000 cash. ಅಂದ್ರೆ ಮೊಬೈಲ್ ನ ಪ್ರೈಸ್ ಎಷ್ಟು, 15,000 ರೂಪಾಯಿ ಅಂತೆ. ಅವನು 15,000 ರೂಪಾಯಿ ಕೊಟ್ಟು ಮೊಬೈಲ್ ನ ತಗೊಳ್ಬಹುದಂತೆ. ಆರ್ ಅಥವಾ ಬೈ ಮೇಕಿಂಗ್ 12 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಅಂದ್ರೆ ನಿಮ್ಗೆ ಇವೆಲ್ಲ ಕೇಳಿರ್ತೀರಾ ಇನ್ಸ್ಟಾಲ್ಮೆಂಟ್ ಸ್ಕೀಮ್ಗಳು. ಅಂದ್ರೆ ಸಪೋಸ್ ಒಂದು ಟಿವಿ ತಗೊಳ್ಬೇಕು, ಒಂದು 40,000 ಆಗುತ್ತೆ ಟಿವಿಗೆ. ಒಂದೇ ಸಲ 40,000 ನಿಮ್ಮ ಹತ್ರ ಇಲ್ಲ ಅಂದ್ರೆ ಎಸ್ ಆ ಕಂಪನಿ ಏನ್ ಕೊಡ್ತಾರೆ, ನಮಗೆ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಇನ್ಸ್ಟಾಲ್ಮೆಂಟ್ ಮೀನ್ಸ್ ಆ 40,000 ಅಮೌಂಟ್ ಅನ್ನ ಡಿವೈಡ್ ಮಾಡಿ ಇಷ್ಟಿಷ್ಟೇ ಕಟ್ತಾ ಹೋದ್ರೆ 2 ವರ್ಷಕ್ಕೆ ಮುಗಿಯೋ ಹಾಗೆ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಬಟ್ ನೀವು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದ ಕಾರಣ ಅವ್ರು ಏನ್ ತಗೊಳ್ತಾರೆ, 40,000 ಟಿವಿಗೆ 42 44,000 ನೀವು ಕಟ್ತಾ ಹೋದ್ರೆ 42 43,000 ಆಗತ್ತೆ. ಆಕ್ಚುಲಿ ಆ 3,000 ಎಕ್ಸ್ಟ್ರಾ ಯಾರಿಗೆ, ಕಂಪ್ನಿಗೆ ಸಿಗತ್ತೆ. ಅದು ಯಾವ ರೂಪದಲ್ಲಿ ಸಿಗತ್ತೆ, ಅವರಿಗೆ ಇಂಟ್ರೆಸ್ಟಿನ ರೂಪದಲ್ಲಿ ನಿಮಗೆ ಸಿಗತ್ತೆ. ಓಕೆ, ಇಲ್ಲಿಯೂ ಕೂಡ ಹಾಗೆ ಕೊಟ್ಟಿದ್ದಾನೆ. ಆ 15,000 ರೂಪಾಯಿ ನಿಮ್ಮ ಹತ್ರ ಈಗ ಇಲ್ಲ ಅಂತಂದ್ರೆ, ಅಥವಾ ರಮೇಶ್ ಹತ್ರ ಇಲ್ಲ ಅಂತಂದ್ರೆ, ಸಾರಿ ನಿಮ್ಮ ಹತ್ರ ಅಲ್ಲ, ರಮೇಶ್ ಹತ್ರ ಇಲ್ಲ ಅಂತಂದ್ರೆ ಅವನೇನ್ ಮಾಡ್ಬೇಕಂತೆ, ಎಸ್ ಮೇಕಿಂಗ್ 12 ಮಂತ್ಲಿ ಇನ್ಸ್ಟಾಲ್ಮೆಂಟ್, 12 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆ ಮೊಬೈಲ್ ನ ತಗೊಳ್ಬಹುದಂತೆ. ಅಂದ್ರೆ ಫಸ್ಟ್ ಆಫ್ ಆಲ್ ಅವನು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಒಪ್ಪಿದ್ರೆ ಅವನಿಗೆ ಮೊಬೈಲ್ ಕೊಡ್ತಾರೆ. ಆಮೇಲೆ ಅವ್ನು ಏನ್ ಕಟ್ತಾ ಹೋಗ್ಬೇಕು, ತಿಂಗಳಿಗೆ ದುಡ್ಡು ಕಟ್ತಾ ಹೋಗ್ಬೇಕು. ಅಂದ್ರೆ ಯಾವ್ದೋ ಒಂದು ತಿಂಗಳು ಕಟ್ಟಲಿಲ್ಲ ಅಂದ್ರೆ ಮೊಬೈಲ್ ಇಸ್ಕೊಂಡು ಹೋಗ್ತಾರೆ. ಎಸ್ ಏನ್ ಕೊಟ್ಟಿದ್ದಾರೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಆಫ್ rupees 1,800 in the first month. ಅವನಿಗೆ ಮೊದಲೇ ತಿಂಗಳು ಎಷ್ಟು ಕಟ್ಟಬೇಕಂತ ಕಂಪನಿ ಏನ್ ಹೇಳ್ತಾ ಇದೆ ಅಂತ, ಅವನಿಗೆ ಫಸ್ಟ್ ಮಂತ್ ಹ್ಯಾಸ್ ಟು ಪೇ rupees 1,800. 1,800 ರೂಪಾಯಿ ಕಟ್ಬಿಟ್ರೆ ಸಾಕಾಗುತ್ತೆ. ಅಂಡ್ rupees 1,750 in the second month. ಎರಡನೇ ತಿಂಗಳಲ್ಲಿ 250 ರೂಪಾಯಿ ಕಮ್ಮಿ ಆಗುತ್ತೆ. 1,750 ರೂಪಾಯಿ ಕಟ್ಟಬೇಕಂತೆ. ಅಂಡ್ 1,700 in the third month. ಮೂರನೇ ತಿಂಗಳಲ್ಲಿ ಅದು 1,700 ರೂಪಾಯಿ ಕಟ್ಟಬೇಕಂತೆ. ಅಂಡ್ ಸೋ ಆನ್. ಅಂದ್ರೆ ಏನಾಗ್ತಾ ಹೋಗುತ್ತೆ, ಪ್ರತಿ ತಿಂಗಳು 55 ರೂಪಾಯಿ ಅವನಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಎಸ್ ನಿಮಗೆ ಈ ಸ್ಕೀಮ್ ಚಂದ ಅನ್ಸ್ಬೋದು, ಬಟ್ ಫೈನಲಿ ನೋಡೋಣ ಚಂದ ಹೌದು ಅಲ್ವೋ ಅಂತ. ಅಂಡ್ ಸೋ ಆನ್. ಇಫ್ ಯು ಪೇಸ್ ಇನ್ಸ್ಟಾಲ್ಮೆಂಟ್, ಎಸ್ ಅವನು ಯಾವ್ದಕ್ಕೆ ಅಗ್ರಿ ಆಗ್ತಾನೆ, ಹಾಗಾದ್ರೆ ಅವನ ಹತ್ರ ಎಸ್ he doesn't have any money and he doesn't have this 15,000 amount. ಅವನ ಹತ್ರ 15,000 ರೂಪಾಯಿ ಮನಿ ಇಲ್ಲ. ಹಾಗಾದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಇನ್ಸ್ಟಾಲ್ಮೆಂಟ್ ಗೆ ಹೋಗ್ತಾ ಇದ್ದಾನೆ. ಕೊಟ್ಟಿದ್ದಾರಲ್ಲ ಇಲ್ಲಿ ಈ ಪೇಸ್ ಇನ್ ಇನ್ಸ್ಟಾಲ್ಮೆಂಟ್, ಅವನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಲಿಕ್ಕೆ ಹೊರಡ್ತಾನೆ. ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಲಿಕ್ಕೆ ಹೊರಟ್ರೆ ಫಸ್ಟ್ ಮಂತ್ ಅಲ್ಲಿ ಅವನು ಎಷ್ಟು ಪೇ ಮಾಡ್ತಿದ್ದಾನೆ, ಇಟ್ಸ್ ಪೇಯಿಂಗ್ rupees 1,800. ಸೆಕೆಂಡ್ ಮಂತ್ ಅಲ್ಲಿ ಎಷ್ಟು ಪೇ ಮಾಡ್ತಾ ಇದ್ದಾನೆ, rupees 1,750. ಸಾರಿ, ಥರ್ಡ್ ಮಂತ್ ಎಷ್ಟು ಪೇ ಮಾಡ್ತಾನೆ ಅವನು, rupees 1,700. ಹಿಂಗೆ ಎಷ್ಟು ಮಂತ್ ಕಟ್ಟಬೇಕು ಅವನು, 12 ಮಂತ್ ಕಟ್ಟಬೇಕು. ನೆನಪಿಡಿ ಕ್ವಶನ್ ಏನ್ ಹೇಳಿದಾನೆ, ವಾಟ್ ಇಸ್ ದ ಫಸ್ಟ್ ಕ್ವಶನ್, ಟೋಟಲ್ ಅಮೌಂಟ್ ಪೇಡ್ ಇನ್ 12 ಇನ್ಸ್ಟಾಲ್ಮೆಂಟ್. ಹಾಗಾದ್ರೆ ಹೀಗೆ ಅವನು ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದ್ರೆ 12 ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕಟ್ತಾನೆ ಅಂತ ಫೈಂಡ್ ಮಾಡಬೇಕು. ಎಷ್ಟು ಕಟ್ತಾನೆ 12 ಇನ್ಸ್ಟಾಲ್ಮೆಂಟ್ ಅಲ್ಲಿ? ಸೋ ಸಿಂಪಲ್, ಇವನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀರಾ, ಆಡ್ ಮಾಡ್ತಾ ಹೋಗ್ತೀರಾ. ಕರೆಕ್ಟಾ? ದಟ್ ಮೀನ್ಸ್ ಫಸ್ಟ್ ಮಂತ್ ಅಲ್ಲಿ ಕಟ್ಟಿರೋ ಅಮೌಂಟ್, ಸೆಕೆಂಡ್ ಮಂತ್ ಅಲ್ಲಿ ಕಟ್ಟಿರೋ ಅಮೌಂಟ್, ಥರ್ಡ್ ಮಂತ್ ಅಲ್ಲಿ ಕಟ್ಟಿರೋ ಅಮೌಂಟ್, ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಗಳಿದಾವೆ, ಅಪ್ ಟು 12 terms you have to add. ಕರೆಕ್ಟಾ? ಒಂದ್ ತಿಂಗ್ ಇದೇನ್ ಮಾಡಬಹುದು, 1,800, 1,750, 1,700, 1,650, 1,600 ಈಗ 12 ಟರ್ಮ್ ಗಳನ್ನು ಬರ್ಕೊಂಡು ಆಡ್ ಮಾಡಬಹುದು. ಇಟ್ಸ್ ವೇಸ್ಟ್ ಆಫ್ ಟೈಮ್. ಆಲ್ರೆಡಿ ಗೊತ್ತಿದೆ ಇದೇನಿದು, ಇಟ್ ಇಸ್ ಎ ಸೀರೀಸ್. ವಾಟ್ ಕೈಂಡ್ ಆಫ್ ಸೀರೀಸ್ ಇಸ್ ದಟ್? ಇಟ್ ಇಸ್ ಅರ್ಥಮೆಟಿಕ್ ಸೀರೀಸ್. ಹಾಗಾದ್ರೆ 12 ಟರ್ಮ್ ಬರ್ಕೊಂಡು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಏನಿದೆ, ವಿ ಹ್ಯಾವ್ ಗಾಟ್ ಫಾರ್ಮುಲಾ. ಎಸ್ ನಮಗೆ ಫಾರ್ಮುಲಾ ಗೊತ್ತಿದೆ. ಸಿನ್ಸ್ ಇಟ್ ಇಸ್ ಅರ್ಥಮೆಟಿಕ್ ಸೀರೀಸ್, ವಾಟ್ ಇಸ್ ದಿ ಫಾರ್ಮುಲಾ? Sn is equal to, or
what I have to find first of all? Sum of 12 terms ನಾನು find ಮಾಡಬೇಕು. ಹಾಗಾದ್ರೆ I have to find S12. Hope you understood the question. ಅವನು 12 ತಿಂಗಳು ಎಷ್ಟು ಕಟ್ತಾರೆ ಅಂತ find ಮಾಡಬೇಕು. ಮೊದಲನೇ ತಿಂಗಳಲ್ಲಿ ಎಷ್ಟು ಕಟ್ತಾನೆ, ಎರಡನೇ ತಿಂಗಳಲ್ಲಿ ಎಷ್ಟು ಕಟ್ತಾನೆ, ಮೂರನೇ ತಿಂಗಳಲ್ಲಿ ಎಷ್ಟು ಕಟ್ತಾನೆ. ಹಾಗಾದ್ರೆ ನಾವು ಏನು find ಮಾಡಬೇಕು? Sum of first 12 terms find ಮಾಡಬೇಕು. ಹಾಗಾದ್ರೆ we have to find S12. Correct? Okay. Now let us go for the solution. We know the formula Sn is equal to n by 2 into 2a plus n minus 1 into d. I don't want Sn, I need S12. That's why I put n is equal to 12. n ಜಾಗದಲ್ಲಿ ಏನು ಹಾಕಬೇಕು? 12 ಹಾಕಬೇಕು. S12 is equal to 12 by 2 into 2 into a means first term. What is the first term? It is 1800 plus s right plus n minus 1. n means ಎಷ್ಟು ಬರ್ತಿದ್ದೀರಾ? 12 minus 1 into d you have to find. You should be careful here. d means, what is d here? a2 minus a1, that is 1750 minus 1800. ಹಾಗಾದ್ರೆ d ಎಷ್ಟಾಯಿತು? It is minus 50. Yes, d ನೋಡಿ ಎಷ್ಟಿದೆ d ಹಾಗಾದ್ರೆ minus 50 ಇದೆ. That's why d ಅನ್ನು ಬರೀತೀರಾ minus 50. Now simplify. 2 ones are 2 6 are. That's why it is 6 into 2 into 1800. 18 2s are 36. ಹಾಗಾದ್ರೆ it is 3600. Plus 12 minus 1 means it is 11 into minus 50. Now simplify this. 6 into 3600 plus into minus minus 11 5s are 55. 10 is there, right? 10. Is it right? Yes. Now simplify. That is 6 into 3600 minus 550. How much it is? 3600 ಅಲ್ಲಿ 550 ರೂಪಾಯಿ ಕಳೆದ್ರೆ ಎಷ್ಟು ಬರುತ್ತೆ? 3050 ಆಯ್ತು. ಕರೆಕ್ಟಾ? Yes, now you have to find 3050 into 6. How to multiply? Yes, 315 into 6 multiply ಮಾಡಿ. 300 6 are 1800. ಕರೆಕ್ಟಾ? 5 6 are 30. ಹಾಗಾದ್ರೆ 1830. 10 is there, right? 10. If you find the product, you will get rupees 18,300. ಹಾಗಾದ್ರೆ ಏನಿದೆ ಕ್ವಶನ್? ಅವರು ಟೋಟಲ್ ಅಮೌಂಟ್ ಪೇಡ್ ಇನ್ 12 ಇನ್ಸ್ಟಾಲ್ಮೆಂಟ್. 12 ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕಟ್ತಾನೆ ಹೇಳಿದ್ದಾರೆ? 12 ಇನ್ಸ್ಟಾಲ್ಮೆಂಟ್ ಅವನು ಎಷ್ಟು ಕಟ್ತಿದ್ದಾನೆ? 18,300 ರೂಪಾಯಿ ಕಟ್ತಾ ಇದ್ದಾನೆ. ಆಕ್ಚುಲಿ ಅವನ ಹತ್ರ ಅಮೌಂಟ್ ಇದ್ಬಿಟ್ಟಿದ್ರೆ ಎಷ್ಟು ಸಿಕ್ತಿತ್ತು ಮೊಬೈಲ್? ಇಲ್ಲಿ ಕೊಟ್ಟಿದ್ದಲ್ಲ, ಬೈ ಪೇಯಿಂಗ್ rupees 15,000 cash. That means cash price of the mobile. Actual price of the mobile ಗೆ cash price of the mobile ಅಂತ ಕರೀತೀವಿ. ಎಷ್ಟು ಮೊಬೈಲ್ ನ ಕ್ಯಾಶ್ ಪ್ರೈಸ್? 15,000 ರೂಪಾಯಿ. 15,000 ರೂಪಾಯಿ ಕಟ್ಟ ಮೊಬೈಲ್ ನ ಅವನದು ದುಡ್ಡು ಇಲ್ಲದ ಕಾರಣ ಇನ್ಸ್ಟಾಲ್ಮೆಂಟ್ ಅಲ್ಲಿ 1800, 1750, 1700 ಹೀಗೆ 12 ತಿಂಗಳು ಕಟ್ಟಿ ಎಷ್ಟು ಕಟ್ತಿದ್ದಾನೆ ಅವನು? 18,300 ರೂಪಾಯಿ ಕಟ್ತಾ ಇದ್ದಾನೆ. ಹಾಗಾದ್ರೆ ಎಸ್, ಅವನಿಗೆ ಲಾಭನೋ ಲಾಸು ಥಿಂಕ್ ಮಾಡ್ಲಿಕ್ಕೆ ಆಗಲ್ಲ. ಅವನು ದುಡ್ಡಿಲ್ಲದ ಕಾರಣ ಹೀಗೆ ಕಟ್ಟಿದ್ದಾನೆ. ದುಡ್ಡಿದ್ರೆ ಆಕ್ಚುಲಿ ಏನಾಗ್ತಿತ್ತು ಅವನಿಗೆ? 3,300 ರೂಪಾಯಿ ಉಳಿತಾ ಇತ್ತು. ಆಕ್ಚುಲಿ ಇಟ್ಸ್ ಪೇಯಿಂಗ್ ಎಕ್ಸ್ಟ್ರಾ. ಕರೆಕ್ಟಾ? ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿದ್ದಾರೆ, ಎಕ್ಸ್ಟ್ರಾ ಅಮೌಂಟ್ ಪೇಡ್ ಓವರ್ ಅಂಡ್ ಅಬೌವ್ ದಿ ಕ್ಯಾಶ್ ಪ್ರೈಸ್. ಆಕ್ಚುಯಲ್ ಕ್ಯಾಶ್ ಪ್ರೈಸ್ ಗಿಂತ ಅವನು ಎಷ್ಟು ಎಕ್ಸ್ಟ್ರಾ ಕಟ್ಟಿದ್ದಾನೆ? ಎಸ್, ಅವನು ಕಟ್ಟಬೇಕಾಗಿದ್ದು ಮೊಬೈಲ್ ಪ್ರೈಸ್ 15,000. ದಟ್ ಇಸ್ ಕ್ಯಾಶ್ ಪ್ರೈಸ್ ಆಫ್ ದಿ ಮೊಬೈಲ್ ಇಸ್ 15,000. ಬಟ್ ಅವನು ಕಟ್ತಿರೋದು 18,300 ರೂಪಾಯಿ. ಹಾಗಾದ್ರೆ ಬರೀತಿಲ್ಲ ಇಲ್ಲಿ, ಎಕ್ಸ್ಟ್ರಾ ಪ್ರೈಸ್ ಓವರ್ ಅಂಡ್ ಅಬೌವ್ ದಿ ಕ್ಯಾಶ್ ಪ್ರೈಸ್ ಇಸ್ 18,300 minus